ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ದಿ ಪ್ರೀತಿ CBSE ಶಾಲೆಗೆ ಅರ್ಹ ಶಿಕ್ಷಕರು ಬೇಕಾಗಿದ್ದಾರೆ. ಚಿಂತಾಮಣಿ ನಗರದ ಶಿಡ್ಲಘಟ್ಟ ರಸ್ತೆಯ ತಿಮ್ಮಸಂದ್ರದಲ್ಲಿರುವ ದಿ ಪ್ರೀತಿ CBSE ಶಾಲೆಗೆ 2026-27ನೇ ಶೈಕ್ಷಣಿಕ ಸಾಲಿಗೆ ಕಿಂಡರ್ ಗಾರ್ಡನ್, ಪ್ರಾಥಮಿಕ ಮತ್ತು ಹೈಸ್ಕೂಲ್ ವಿಭಾಗಕ್ಕೆ ಅರ್ಹ ಶಿಕ್ಷಕರು ಬೇಕಾಗಿದ್ದಾರೆ. ಅಭ್ಯರ್ಥಿಗಳು ನವೀಕೃತ ರೆಸ್ಯೂಮ್ ಹಾಗೂ ಅಗತ್ಯ ದಾಖಲಾತಿಗಳೊಂದಿಗೆ 2026 ಮಾರ್ಚ್ 8ರಂದು ಬೆಳಗ್ಗೆ 9 ರಿಂದ 10 ಗಂಟೆಗೆ ಏರ್ಪಡಿಸಿರುವ ಸಂದರ್ಶನಕ್ಕೆ ಹಾಜರಾಗುವುದು. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 8861814011ಗೆ ಸಂಪರ್ಕಿಸುವುದು. ಅಂಬೇಡ್ಕರ್ ಭವನ ಕಾಮಗಾರಿಯ ಗುಣಮಟ್ಟ ಪರಿಶೀಲಿಸಿದ ಸಚಿವ ಡಾಕ್ಟರ್ MC ಸುಧಾಕರ್. ಚಿಂತಾಮಣಿ ನಗರದ ಹಳೆಯ ಸಿವಿಲ್ ಬಸ್ ನಿಲ್ದಾಣದಲ್ಲಿ ನಿರ್ಮಾಣ ಮಾಡುತ್ತಿರುವ ಅಂಬೇಡ್ಕರ್ ಭವನ ಸಾರ್ವಜನಿಕ ಸಭೆಗಳಿಗೆ ಯೋಗ್ಯವಾಗಿಲ್ಲದ ಮತ್ತು ಮದುವೆ ಛತ್ರಕ್ಕೂ ಯೋಗ್ಯವಲ್ಲದ ಸ್ಥಿತಿಯಲ್ಲಿ ನಿರ್ಮಾಣ ಮಾಡುತ್ತಿದ್ದ ಭವನಕ್ಕೆ ಹೆಚ್ಚುವರಿಯಾಗಿ 9 ಕೋಟಿ ರೂಪಾಯಿಗಳ ಹಣವನ್ನು ಸರ್ಕಾರದಿಂದ ಬಿಡುಗಡೆ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದ ಸಚಿವ ಡಾಕ್ಟರ್ MC ಸುಧಾಕರ್ ಅವರು ತ್ವರಿತಗತಿಯಲ್ಲಿ ಸಾಗುತ್ತಿರುವ ಭವನದ ಕಾಮಗಾರಿಯನ್ನು ಗುರುವಾರ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. 2008ರಲ್ಲಿ ಶಾಸಕರಾಗಿದ್ದ ಡಾಕ್ಟರ್ MC ಸುಧಾಕರ್ ಅವರು ಅಂಬೇಡ್ಕರ್ ಭವನವು ಕೇವಲ ಒಂದು ಸಮುದಾಯ ಭವನದ ರೀತಿಯಲ್ಲಿ ಅಲ್ಲದೆ ರಾಜ್ಯಕ್ಕೆ ಮಾದರಿಯಾಗುವಂತೆ ನೂತನ ತಂತ್ರಜ್ಞಾನ, ವಿಶೇಷ ಲೈಟಿಂಗ್, ಅಕೋಸ್ಟಿಕ್ ಧ್ವನಿವರ್ಧಕಗಳು ಹೀಗೆ ಹಲವು ವಿಶೇಷಗಳನ್ನು ಕೂಡಿರುವ ಭವ್ಯ ಭವನದ ನಿರ್ಮಿಸಲು ತೀರ್ಮಾನಿಸಿದ್ದರು. 2013ರಲ್ಲಿ MC ಸುಧಾಕರ್ ಚುನಾವಣೆಯಲ್ಲಿ ಸೋಲು ಕಂಡ ನಂತರ ಬದಲಾದ ರಾಜಕೀಯ ಸನ್ನಿವೇಶಗಳಿಂದ ಅಂಬೇಡ್ಕರ್ ಭವನ ನಿರ್ಮಾಣದ ಮೂಲ ನಕ್ಷೆಯೇ ಮಾಯವಾಗಿ ಭವನಕ್ಕೆ ಅವಶ್ಯಕವಾದ ಹಣದ ನೆರವನ್ನು ಸಹ ಒದಗಿಸುವ ಅಂದಿನ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ಮಾಡಿದ ಪರಿಣಾಮ ಸದರಿ ಭವನ ಸಾರ್ವಜನಿಕ ಸಭೆಗಳಿಗೆ ಯೋಗ್ಯವಾಗಿಲ್ಲದ ಮತ್ತು ಮದುವೆ ಛತ್ರಕ್ಕೂ ಯೋಗ್ಯವಲ್ಲದ ಸ್ಥಿತಿಯಲ್ಲಿ, ಅದರಲ್ಲೂ 10 ವರ್ಷಗಳ ಕಾಲ ಮಂದಗತಿಯಲ್ಲಿ ಕಾಮಗಾರಿ ಸಾಗುತ್ತಿದ್ದರೂ ಅದರತ್ತ ಗಮನ ಹರಿಸುವವರೇ ಇಲ್ಲದಂತಾಗಿತ್ತು. ಡಾಕ್ಟರ್ MC ಸುಧಾಕರ್ ಅವರು ಕಳೆದ 2023ರ ಚುನಾವಣೆಯಲ್ಲಿ ಶಾಸಕರಾಗಿ ಗೆಲುವು ಸಾಧಿಸಿ ಉನ್ನತ ಶಿಕ್ಷಣ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ 2023 ಜೂನ್ 11ರಂದು ಅಂಬೇಡ್ಕರ್ ಭವನದ ಕಾಮಗಾರಿ ವೀಕ್ಷಿಸಿ ಕಲೆ ಮತ್ತು ಸಂಸ್ಕೃತಿಗೆ ಮೀಸಲಾಗಿ ಬೇಕಿದ್ದ ಭವನವನ್ನು ಕಳಪೆಯಾಗಿ ಸಾರ್ವಜನಿಕ ಸಭೆಗಳಿಗೆ ಯೋಗ್ಯವಾಗಿಲ್ಲದ ಮತ್ತು ಮದುವೆ ಛತ್ರಕ್ಕೂ ಯೋಗ್ಯವಲ್ಲದ ಸ್ಥಿತಿಯಲ್ಲಿ ನಿರ್ಮಾಣ ಮಾಡುತ್ತಿರುವುದನ್ನು ಕಂಡು ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆದು ಭವನದ ಕಾಮಗಾರಿ ತೋರಿಸಿ ಅವರನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಲ್ಲದೆ ತೀವ್ರ ಅಸಮಾಧಾನವನ್ನು ಸಹ ಹೊರಹಾಕಿದ್ದಲ್ಲದೆ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಸೂಚಿಸಿ ವೈಜ್ಞಾನಿಕವಾಗಿ ಮಾಡಲು ಅನುದಾನ ಬಿಡುಗಡೆ ಮಾಡುವ ಭರವಸೆಯನ್ನು ಸಹ ನೀಡಿದರು. ಅದರಂತೆ ಸಚಿವ ಡಾಕ್ಟರ್ MC ಸುಧಾಕರ್ ಅವರು ಸರ್ಕಾರದ ಮುಂದೆ ಪ್ರಸ್ತಾವನೆ ಸಲ್ಲಿಸಿ ಇಂದಿನ ಭವನದ ರೂಪರೇಷೆ, ಮಂಜೂರಾದ ಮೊತ್ತದ ಬಗ್ಗೆ ಸರ್ಕಾರಕ್ಕೆ ವಿವರಿಸಿ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಮೂಲಭೂತ ಸೌಕರ್ಯಗಳಾದ ಸುಸಜ್ಜಿತ ಸಭಾಂಗಣ, ಶಬ್ದಗ್ರಹಣ, ವಿದ್ಯುತ್ ವ್ಯವಸ್ಥೆ ಒಳಗೊಂಡಂತೆ ಅತ್ಯಾಧುನಿಕವಾದ ಉಪಕರಣಗಳಿಂದ ಸುಸಜ್ಜಿತವಾದ ಆಧುನೀಕರಣಗೊಂಡ ಭವನವನ್ನಾಗಿ ನಿರ್ಮಿಸಲು ಅದರಲ್ಲಿ ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಸರ್ಕಾರದಿಂದ 9 ಕೋಟಿ ರೂಗಳನ್ನು ಬಿಡುಗಡೆ ಮಾಡಿಸುವಲ್ಲಿ ಸಹ ಯಶಸ್ವಿಯಾಗಿದ್ದರು. ತಲಾ 4.50 ಕೋಟಿಯಂತೆ 2 ಕಂತುಗಳಲ್ಲಿ ಹಣ ಬಿಡುಗಡೆ ಮಾಡಲು ಮಂಜೂರಾತಿ ದೊರಕಿಸಿಕೊಟ್ಟಿದ್ದು, ಇದೀಗ ಹಣ ಬಿಡುಗಡೆಯಾಗಿ ಕಾಮಗಾರಿ ಭರದಿಂದ ಸಾಗುತ್ತಿರುವ ಹಿನ್ನೆಲೆಯಲ್ಲಿ ಪ್ರಸಕ್ತ ನಡೆಯುತ್ತಿರುವ ಕಾಮಗಾರಿಯ ಗುಣಮಟ್ಟವನ್ನು ಸಚಿವರು, ಅಧಿಕಾರಿಗಳು ಮತ್ತು ಗುತ್ತಿಗೆದಾರರೊಂದಿಗೆ ಕಾಮಗಾರಿಯನ್ನು ಪರಿವೀಕ್ಷಿಸಿದರು.